ಬರೀ ಪ್ಯಾನಿಯರ್ಸಲ್ಲಿ ಮಾತ್ರ ರೈಡ್ ಮಾಡ್ತಾಯಿದ್ದೀನಿ ಈ ಸಲ ಫಸ್ಟ್ ಟೈಮ್. ಹಾಂ, ಫೈನಲಿ. ಭಗವಂತಡ, ಏನು ಗುರು ಈ ಹಿಂಸೆ, ಸೀರಿಯಸ್ಲಿ. ಆದರೂ ಬೈಕ್ ರೈಡ್ ಮಾಡೋದೇ ಇಷ್ಟ. ಜೈ ಶ್ರೀರಾಮ್. ಶೆಕೆ ಕಿತ್ಕೊಂಡು ಬರ್ತಾಯಿದೆ ಅಂದರೆ ಹಂಗೆ ಹಿಂಗೆ ಬರ್ತಾಯಿಲ್ಲ. ಅರೌಂಡ್ ಟೈಮು 12:30. ಒಂಚೂರು ಟ್ರಾಫಿಕ್ ಕಮ್ಮಿ ಇದೆ ಇವತ್ತು, ಬಿಕಾಸ್ ಆಫ್ ರಜೆ ಇರೋದ್ರಿಂದ ಇವತ್ತು. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಹಾಂ, ಫೈನಲಿ ಸಿಟಿ ದಾಟ್ಬಿಟ್ವಿ ಗುರುವೆ. ಅರೌಂಡ್ 1 hour ಆಯಿತು, ಕರೆಕ್ಟಾಗಿ 1 hour ಆಯಿತು. 12:26ಗೆ ಮನೆ ಬಿಟ್ಟಿದ್ದು, 1:26ಗೆ ನಾವು ಟೋಲ್ ಗೇಟ್ ಪಾಸ್ ಆಗಿದ್ದೀವಿ. ನೋಡೋರು ಟ್ರೈನ್ ಟ್ರ್ಯಾಕ್ ವೀಲ್ಸು ಎಷ್ಟೆಷ್ಟು ದಪ್ಪ ಇದ್ದಾವೆ. ನಮ್ಗೆ ಆ್ಯಕ್ಚುಲಿ ಸಿನಿಮಾಗಳಲ್ಲಿ ಇಲ್ಲ ನಾವು ದೂರದಲ್ಲಿ ಟ್ರೈನ್ ನೋಡಿದಾಗ ಎಷ್ಟು ಚಿಕ್ಕದಾಗಿ ಅನಿಸುತ್ತೆ, ಎಷ್ಟು ದಪ್ಪ ಇದ್ದಾವೆ, ಏನು ಗೇಜಲ್ಲಿದ್ದಾವೆ ನೋಡಿ. ಬಾಪ್ರೆ, ಫುಲ್ಲಿ ಲೋಡ್ ಮಾಡ್ಕೊಂಡು ಹೋಗ್ತಾವ್ರೆ. ಎಷ್ಟು ಹೆವಿ ಅನಿಸುತ್ತೆ ನೋಡಿ. ಸಿಕ್ಕಾಪಟ್ಟೆ ಬೋರ್ ಹೊಡಿತಾ ಇದೆ ಮಾರ. ಯಾಕೆ ಗೊತ್ತಾ, ನಂದು ಇಂಟರ್ಕಾಮ್ ಬೇರೆ ಇಲ್ಲ. ಸೀರಿಯಸ್ಲಿ ನನ್ನ ಹತ್ರ 2 ಇಂಟರ್ಕಾಮ್ ಇದೆ. 2 ಇಂಟರ್ಕಾಮ್ ಇದ್ರೂ ಇವಾಗ ನಾನು 2 ಇಂಟರ್ಕಾಮ್ನ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ನಾನು ಸರ್ವೀಸಿಗೆ ಬಿಟ್ಟಿದ್ದೀನಿ, ಅದು ಸರ್ವೀಸ್ ಹೋಗಿ ಅರೌಂಡು 20 days ಆಯಿತು. ಲಿಟ್ರಲಿ 20 days. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಬರುತ್ತೆ ಒಂದು 3-4 ಡೇಸಲ್ಲಿ ನನಗೆ ಕೊರಿಯರ್ ಬರುತ್ತೆ. ಬಂದರೆ ಅದ್ರದ್ದೊಂದು ವೀಡಿಯೋ ಮಾಡೋಣ, ಏನಾಗಿತ್ತು, ಏನು ಪಂಚಾಯಿತಿ ಅಂತ ಆಗಿತ್ತು. ಆ್ಯಕ್ಚುಲಿ ಸಿಟಿ ಆದಮೇಲೆ ಒಂದು ಕಡೆ ನಿಲ್ಸೋಣ ಅಂದ್ಕೊಂಡೆ, ಸಿಕ್ಕಾಬಿಟ್ಟೆ ಸ್ವೆಟ್ ಬಂದುಬಿಟ್ಟಿದೆ, ನೀರು ಸರಿಯಾಗಿ ಕುಡ್ದಿಲ್ಲ. ಹಾಂ, ಸೀರಿಯಸ್ಲಿ ಮೊಟೋ ವ್ಲಾಗಿಂಗ್ ಮಾಡ್ತಾಯಿದ್ರೆ ಈ ಥರ ಗ್ರೀನರಿ ನೋಡಿಕೊಂಡು ತುಂಬ ಖುಷಿ ಆಗ್ತಾಯಿದೆ. ತುಂಬ ದಿವಸ ಆಗೋಯ್ತು, ಅರೌಂಡ್ ತುಂಬ ದಿವಸ ಆಗೋಯ್ತು. ಬಿಸಿಲು, ಈ ಮಳೆ ಬರೋಕ್ಕನ್ನ ಮುಂಚೆ ಬಿಸಿಲು ಬರುತ್ತಲ್ಲ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅದು. ಸೀರಿಯಸ್ಲಿ ಎಷ್ಟು ಸೆಕೆ ಆಗ್ತಾಯಿದೆ ಗೊತ್ತಾ. ನಾನು ಇಲ್ಲಿಗೆ ಬಂದು 25 minutes ಮೇಲೆ ಆಯಿತು. ಒಂಚೂರು ನೆರಳಲ್ಲಿ ರೆಸ್ಟ್ ತೊಗೊತಾ ಇದ್ದೀನಿ. ಸಿಕ್ಕಾಬಿಟ್ಟೆ ಬಿಸಿಲಿದೆ. ನಾವೇನು ಜರ್ನಿ ಏನು ಜಾಸ್ತಿ ಇಲ್ಲ, ಅರೌಂಡ್ ಇನ್ನೊಂದು 10 ಅರೌಂಡ್ ಒಂದು 30 kilometers ಅಷ್ಟೇ ಜರ್ನಿ. ಬಟ್ ಒಂಚೂರು ಫೋಟೋಶೂಟ್ ಮಾಡೋಣ, ಒಂಚೂರು ಚೆನ್ನಾಗಿರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ವೀಡಿಯೋಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ತೊಗೊಂಡ್ಮೇಲೆ ಔಟ್ಸೈಡ್ ವ್ಲಾಗಿಂಗ್ ಮಾಡ್ತಾ ಇರೋದು ಕ್ಯಾಮ್ರಾದಲ್ಲಿ. ನಿಮ್ಗೆ ಹೆಂಗೆ ಅನಿಸಿದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದೇನು ಗೊತ್ತಾ, ನಮ್ಮ GS ನೋಡಿ ಕಾಣಿಸ್ತಾ ಇದೆಯಾ? GS ಆ್ಯಕ್ಚುಲಿ ಟಾಪ್ ಬಾಕ್ಸ್ ಇಲ್ಲ, ಬರೀ ಪ್ಯಾನಿಯರ್ಸ್ ಮಾತ್ರ ಹಾಕ್ಕೊಂಬಂದಿದ್ದೀನಿ. ಲಿಟ್ರಲಿ ಸಖತ್ತಾಗಿದೆ. ಬಟ್ ಏನಪ್ಪ ಅಂದರೆ ಲಗೇಜ್ ಜಾಸ್ತಿ ಇತ್ತು. ನಾನೊಂಚೂರು ಶೂಸು, ಟ್ರೈಪಾಡ್ ಕ್ಯಾರಿ ಮಾಡ್ತಾಯಿದ್ದೀನಿ. ಕಂಪಲ್ಸರಿ ನಾನು ಪ್ಯಾನಿಯರ್ಸ್ ಹಾಕಬೇಕಾಗಿತ್ತು. ಇಲ್ಲಾಂದರೆ ನಾನು ರೆಗ್ಯುಲರ್ ಆಗಿದ್ರೆ ಟಾಪ್ ಬಾಕ್ಸ್ ಒಂದಾದರೆ ಸಾಕಾಗಿತ್ತು ಊರಿಗೆ ಹೋಗ್ಬೇಕಾದ್ರೆ. ಬಟ್ ಸಂಡೇ ಒಂದು ಈವೆಂಟ್ ಇದೆ, ಹಂಗಾಗಿ ನಾನು ಒಂಚೂರು ಅದಕ್ಕೆ ಫುಲ್ ಪ್ಯಾನಿಯರ್ಸ್ನ ಹಾಕ್ಕೊಂಬಂದಿದ್ದೀನಿ. ಫೋಟೋಸಲ್ಲಿ ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಯಾನಿಯರ್ಸ್ ಮಾತ್ರ ಕೂಡ. ಟಾಪ್ ಬಾಕ್ಸ್ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಪ್ಯಾನಿಯರ್ಸ್ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಲೆಟ್ ಜಂಪ್ ಇನ್ ದ ರೈಡ್. ಇನ್ನೇನಿದ್ರು ವ್ಲಾಗಲ್ಲಿ ರೈಡಲ್ಲಿ ಮಾತಾಡೋಣ, ನಡೀರಿ ಹೋಗೋಣ. ಲೆಟ್ಸ್ ಗೋ ಮ್ಯಾನ್. ಜೈ ಶ್ರೀರಾಮ್.
ಸಿಕ್ಕಾಬಿಟ್ಟು ಬೆವ್ತ್ಬಿಟ್ಟಿದ್ದೀನಿ ಹೋಗಿ ಅದು ನೋಡಿ. ಸಾರಿ, ಇಂಟರ್ಕಾಮ್ ಇಲ್ಲ, ಸೀರಿಯಸ್ಲಿ ಸಿಕ್ಕಾಬಿಟ್ಟೆ ಬೋರ್ ಹೊಡಿತಾ ಇದೆ. ಇನ್ನೇನು ನಾವು ಅರೌಂಡು ಬಾಯಪಲ್ಲಿನ ಒಂದು 10-15 ಕಿಲೋಮೀಟರ್ಸ್, ಅಲ್ಲಿಂದ ಒಂದು 18 ಕಿಲೋಮೀಟರ್ಸ್ ಮನೆ. ಹೇಳ್ತಾ ಇಲ್ವಾ, ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತೆಗೆದಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಬಂದ್ಬಿಡಿ, ನೀವು ಅದು ನೋಡ್ತೀರ ಜಾಸ್ತಿ. ತುಂಬ ಚೆನ್ನಾಗಿತ್ತು ಸೀರಿಯಸ್ಲಿ. ಫ್ಯೂಲ್ ಆವಾಗಲೇ ಆಫ್ ಟ್ಯಾಂಕಿಗೆ ಬಂದ್ಬಿಟ್ಟಿದೆ ಮಾರೆ. ಹಿಂಗೆ ಕುಡಿದ್ರೆ ನಾನು ಹೆಂಗೆ ಹಾಕೋಣ ಹೇಳಿ. ಮೈಲೇಜ್ ಮಾತ್ರ ಸಲಾಮ್ ಹೊಡಿಬೇಕು ಇದಕ್ಕೆ. ಏನಾದರೂ 100 ಕ್ರಾಸ್ ಮಾಡಿದ್ದೀವಿ. ಯು ಕಾಂಟ್ ಇಮ್ಯಾಜಿನ್ ಇದು ಕುಡಿಯೋ ರೇಂಜ್ ಯಾವುದು ಅಂತ. ನೆಕ್ಸ್ಟ್ ಲೆವೆಲಿಗೆ ಕುಡಿಯೋದು. ಬಟ್ 80 ಒಳಗಡೆ ಹೋದರೆ ಆರಾಮಾಗಿ 30 ಬರುತ್ತೆ. 30+ ಲೈಕ್ 30 ಗ್ಯಾರಂಟಿ ಕೊಡುತ್ತೆ. 80ಅಲ್ಲಿ ಕ್ರೂಸ್ ಮಾಡಿದ್ರೆ 80 ದಾಟಿದ್ದೀರಾ, 100, 110, 120 ಖತಮ್, ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್. ಸೀರಿಯಸ್ಲಿ 25 ಬರೋದು ಕೂಡ ನನಗೆ ಯಾಕೋ ಡೌಟ್ ಅನ್ನಿಸ್ತಾ ಇದೆ. ನಾನು ಆ್ಯಕ್ಚುಲಿ ಇವತ್ತು ಫ್ಯೂಲ್ ಫುಲ್ ಮಾಡಿಸಿ ಅರೌಂಡು 940 ರುಪೀಸ್ ಏನೋ ಆಯಿತು. 0 ಮಾಡಿದ್ದೀನಿ. ಮತ್ತು ನಾನು ಟ್ಯಾಂಕು ಮತ್ತೆ ಫುಲ್ ಮಾಡಿಸಿದಾಗ ನಾನು ನೋಡ್ಕೊತೀನಿ ಎಷ್ಟು ಕಿಲೋಮೀಟ್ರ್ ಹೊಡೆದೆ, ಎಷ್ಟು ಡೀಸೆಲ್ ಕುಡ್ದಿದೆ, ಸಾರಿ ಪೆಟ್ರೋಲ್ ಕುಡ್ದಿದೆ ಅಂತ ನೋಡೋಣ, ಎಷ್ಟು ಮೈಲೇಜ್ ಬರ್ತಾಯಿದೆ ಆವ್ರೇಜು ಅಂತ. ಎಕ್ಸಾಕ್ಟ್ ನಾನು ನೀಟಾಗಿ ಅಬ್ಸರ್ವ್ ಮಾಡಿಲ್ಲ, ಬಟ್ ಈ ಫುಲ್ ಟ್ಯಾಂಕ್ನ ನಾನು ಅಬ್ಸರ್ವ್ ಮಾಡಬೇಕು ಅಂತ 0 ಮಾಡಿದ್ದೀನಿ. ನೋಡೋಣ. ನಾನು ನಾರ್ಮಲಾಗಿ ಕಾರಲ್ಲಿ ಬರ್ತಾ ಇರ್ತೀನಲ್ಲ, 1000 ರುಪೀಸ್ಗೆ ಡೀಸೆಲ್ ಲೈಕ್ 1000 ರುಪೀಸ್ ಡೀಸೆಲ್ ಹಾಕ್ಸಿದ್ದೀವಿ ಅಂದರೆ ಅರೌಂಡ್ ಊರಿಗೆ ಬಂದು ಮತ್ತು ಬ್ಯಾಂಗ್ಳೂರಿಗೆ ಬಂದು ಕೂಡ ಮತ್ತೆ ಒಂದು 2-3 ದಿವಸ ತಿರುಗಾಡ್ಬೋದು. ಲೈಕ್ ನಾನು ಬೈಕಲ್ಲಿ ಬಂದರೆ ಊರಲ್ಲಿ ಏನಾದರೂ ಒಂಚೂರು ತಿರುಗಾಡಿದ್ದೀನಿ ಅಂದ್ಕೊಳ್ಳಿ, ಸೀರಿಯಸ್ಲಿ ಮತ್ತೆ ಬ್ಯಾಂಗ್ಳೂರು ಕೂಡ ಬರೋದಿಲ್ಲ. ಅರೌಂಡ್ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ದಾಟಕ್ಕೆ ಮುಂಚೆನೇ ಫ್ಯೂಲ್ ಇಂಡಿಕೇಟರ್ ಬಂದ್ಬಿಡುತ್ತೆ. ಏನಿಲ್ಲ, ಹೋಗಿ ವಾಪಸ್ ಬರೋದಾದರೆ ಮೇ ಬಿ ಒಂದೊಂದ್ಸಲಿ ಮನೆ ಗಂಟ ಹೋಗ್ಬೋದು ಪಾಯಿಂಟ್ ಬಿದ್ದರೂ ಕೂಡ. ಇಲ್ಲ ಅಂದರೆ ಚಿಕ್ಕಬಳ್ಳಾಪುರ ದೇವನಹಳ್ಳಿಗೆ ಹೋದ್ಮೇಲೆ ಮತ್ತೆ ಒಂದು 500 ರುಪೀಸ್ ಹಾಕ್ಸ್ಲೇಬೇಕು. ಅದು ಕೂಡ ನಾವು ನಾರ್ಮಲಾಗಿ 80 ಒಳಗಡೆ ಹೋದ್ರೆ ಏನು ಪರವಾಗಿಲ್ಲ. 80 ಕ್ರಾಸ್ ಮಾಡಿ 100, 120, 130 ಸ್ಪೀಡ್ ಮಾಡಿದ್ವಿ ಕ್ರೂಸು. ನೋ ಮೈಲೇಜ್ ಕೇಳಂಗೆ ಇಲ್ಲ. ನಾನು ಆ್ಯಕ್ಚುಲಿ ಕಾರಲ್ಲಿ ಬರೋದಿರ ಬೈಕಲ್ಲಿ ಬರೋದೇ ಒಂಚೂರು ಮಜಾ ತೊಗೊಳ್ಳೋಣ, ಹೈವೇಯಲ್ಲಿ ಒಂಚೂರು ಸ್ಪೀಡ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ನಾನು ಮೈಲೇಜ್ ಏನು ನೋಡೋದಿಲ್ಲ. ಖಾಲಿ ರೋಡ್ ಸಿಗಬೇಕು, ಚಚ್ತಾ ಇರೋದಷ್ಟು, ಅದಕ್ಕೆ ಮೈಲೇಜ್ ಏನು ನಾನು ನೋಡೋದೇ ಇಲ್ಲ. ಅದಕ್ಕೆ ಮೈಲೇಜ್ ಕೂಡ ಸಿಕ್ಕಾಪಟ್ಟೆ ಡ್ರಾಪ್ ಆಗುತ್ತೆ. ರಾತ್ರಿ ಮಳೆ ಬಿತ್ತಂತೆ, ಅಮ್ಮ ಹೇಳಿದ್ರು ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ ಅಂತ ಊರಲ್ಲಿ. ಮೇ ಬಿ ಅದ್ರದ್ದು ಎಫೆಕ್ಟೇ ಅನಿಸುತ್ತೆ, ಈ ಬಿಸಿಲು, ಈ ಸೆಕೆ. ಮೇ ಬಿ ರಾತ್ರಿಗೆ ಬರ್ಬೋದು, ಮೇ ಬಿ ನಾಟ್. ನಾನು ಅದಕ್ಕೆ ಈವ್ನಿಂಗ್ ಹೊರಡೋಣ ಅಂದ್ಕೊಂಡೆ. ಬಟ್ ಮಳೆಗಿಲ್ಲ ಬಂದರೆ ಯಾಕೆ ಸುಮ್ಮನೆ ಬಿಸಿಲಲ್ಲಿ ಹೊರಡ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಮಳೆಯಲ್ಲಿ ತಲೆನೋವು, ಅದು ಎಲ್ಲ ಜಾಕೆಟ್ ಹಾಕೋ ಮತ್ತು ರೈನ್ ಗೇರ್ಸ್ ಹಾಕೋ. ಆ ಪಂಚಾಯಿತಿಗಳು ನಿಜವಾಗ್ಲೂ ರೋದನೆ. ಅದು ಟೈಮ್ ಸಿಗಲಿಲ್ಲ ಹೋಳಿಗೆ ತಿನ್ನೋಣ ಅಂದರೆ 3-4 ದಿವಸದಿಂದ ತಿನ್ನೋಣ ಅನಿಸ್ತೈತೆ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಅಮ್ಮ ಫೋನ್ ಮಾಡಿಬಿಟ್ಟು ಹೋಳಿಗೆ ಮಾಡ್ತಾಯಿದ್ದಾರೆ ಅಂದರು. ಇನ್ನು ಅದಕ್ಕಿನ್ನ ಬೇಕಾ? ನಮ್ಮೂರ ಹತ್ರ ಆಫ್ ರೋಡ್ ಸ್ಟಂಟ್ಗಳು ಮಾಡೋಕ್ಕೆ ರೋಡ್ ಇದೆ ಇವಾಗ, ನೋಡ್ಬೋದು ನೀವು. ಭಾಗ್ಯನಗರದಿಂದ ನಮ್ಮ ಊರಿಗೆ ರೋಡು ಒಂಚೂರು ಅಗಲ ಮಾಡಿ ನೆಟ್ಟಿಗೆ ರೋಡ್ ಹಾಕ್ತಾರೆ, ಚೆನ್ನಾಗಿದೆ. ಬಟ್ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಪ್ಯಾಚ್ಗಳಿದ್ದಾವೆ. ಈಗ ಸ್ಟಾರ್ಟ್ ಆಗೋಯ್ತು, ಇನ್ನು ಬರಾಬರ್ ಮಾಡ್ತಾನೆ ಅವರೇ. ಇದು ಅಡ್ವೆಂಚರ್ ರೋಡ್ ಇನ್ನೂ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಜಲ್ಲಿ. ಹಾಂ, ಪರ್ಫೆಕ್ಟ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.